ಇಲ್ಲಿ ಸರ್ಕಾರದ ಮುಂದೆ ಇರತಕ್ಕಂತ ಆಯ್ಕೆ ಏನು ಹಾಗಾದ್ರೆ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಸಂಪುಟ ನಿರ್ಣಯವನ್ನು ತೆಗೆದುಕೊಳ್ಳೋದಾ ಇದು ಈ ತರ ಬರುತ್ತಾ ಅಂತ ಯಾಕೆಂದ್ರೆ ಹಿಂದೆ ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ರಾಜ್ಯಪಾಲರ ಬಳಿಯಲ್ಲಿ ಈ ತರದ ದೂರು ಹೋದಾಗ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಅನ್ನು ಮುಖ್ಯಮಂತ್ರಿಗಳು ಕೊಟ್ಟಾಗ ಕ್ಯಾಬಿನೆಟ್ ಮೀಟಿಂಗ್ ಸೇರಿದ್ರು ಕ್ಯಾಬಿನೆಟ್ ಮೀಟಿಂಗ್ ಸೇರಿದ್ದಾಗ ಒಂದು ಕ್ಲವರ್ ಮೂವ್ ಏನಿತ್ತು ಅಂತ ಹೇಳಿದ್ರೆ ಒಂದು ಜಾಣ ನಡೆ ಸಿಎಂ ಸಿದ್ದರಾಮಯ್ಯ ಅವರ ಕಡೆಯಿಂದ ಯಾಕಂದ್ರೆ ತಮ್ಮ ವಿರುದ್ಧನೇ ಒಂದು ದೂರು ಬಂದಾಗ ತಮ್ಮ ವಿರುದ್ಧನೇ ಶೋಕಾಸ್ ನೋಟಿಸ್ ಇರಬೇಕಾದ್ರೆ ತಾವೇ ಕ್ಯಾಬಿನೆಟ್ನ ಹೆಡ್ ಆಗಿ ಕೂತ್ಕೊಂಡು ನಿರ್ಣಯವನ್ನು ಪಾಸ್ ಮಾಡಿದ್ರೆ ನಾಳೆ ದಿನ ಅಲ್ಲಿ ಸ್ವಹಿತಾಸಕ್ತಿ ಅಂತ ಬಂದುಬಿಡುತ್ತೆ ಅದು ಹೇಗ್ರಿ ಮುಖ್ಯಮಂತ್ರಿ ಮೇಲೆ ಕಂಪ್ಲೇಂಟ್ ಇದೆ ಮುಖ್ಯಮಂತ್ರಿಗಳೇ ನಿಂತ್ಕೊಂಡು ಕೂತ್ಕೊಂಡು ಕ್ಯಾಬಿನೆಟ್ ಸಭೆಯನ್ನು ಮಾಡಿಬಿಟ್ಟು ನಿರ್ಣಯ ತೆಗೆದುಕೊಂಡ್ರೆ ಹೇಗೆ ಅಂತ ಹೇಳಿ ಅವತ್ತೇನು ಮಾಡಿದ್ರು ಡಿ.ಕೆ. ಶಿವಕುಮಾರ್ ಅವ್ರನ್ನ ಆ ಸಂಪುಟದ ಮೀಟಿಂಗ್ಗೆ ಹೆಡ್ ಮಾಡಿಬಿಟ್ಟಿದ್ರು ಅವರು. ಸೊ ಇದೀಗೇನಾಗ್ತಾ ಇದೆ ಸಂಪುಟ ನಿರ್ಣಯ ಅವತ್ತು ಪಾಸ್ ಮಾಡಿತ್ತು ಈ ನಿರ್ಣಯನ ಒಪ್ಪಲ್ಲ ಅಂತ ಹೇಳಿ ಇದೀಗ ಏನು ಮಾಡ್ತಾ ಇದ್ದಾರೆ ಸಂಪುಟದ ನಿರ್ಣಯವನ್ನು ರಾಷ್ಟ್ರಪತಿಗಳಿಗೆ ರವಾನಿಸೋಣ ಈ ಮೂಲಕ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ವಾಪಸ್ ತೆಗೆದುಕೊಳ್ಳಬೇಕು ಅಂತ ಹೇಳಿ ಒತ್ತಡ ಹೇರೋಣ ಪ್ರಕರಣದಿಂದ ಬಚಾವಾಗೋಕೆ ಒಂದು ಕಡೆ ರಾಜ್ಯಪಾಲರ ಹಾದಿ ರಾಷ್ಟ್ರಪತಿಗಳ ಹಾದಿ ಇನ್ನೊಂದು ಕಡೆ ನ್ಯಾಯಾಲಯದ ಹಾದಿ ಎರಡೂ ಕಡೆ ಹಾದಿಗಳಲ್ಲಿ ನಾವು ಸ್ಟ್ರಾಂಗ್ ಇರೋಣ ಅಂತ ಹೇಳಿ ಕೋರ್ಟ್ಗೂ ಒಂದು ಮನವಿಯನ್ನು ಮಾಡ್ತೀವಿ ಮೊದಲು ಹೈಕೋರ್ಟ್ಗೆ ಪಿಟಿಷನ್ ಹಾಕೋಕೆ ಇದೀಗ ಸಿದ್ದರಾಮಯ್ಯ ಅವರು ಸಜ್ಜಾಗಿದ್ದಾರೆ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧವಾಗಿ ಹಲವು ಆರೋಪಗಳಿವೆ ಇದಾವುದನ್ನು ಕೂಡ ಪ್ರಾಸಿಕ್ಯೂಷನ್ಗೆ ಇನ್ನೂ ಕೂಡ ಅನುಮತಿಯನ್ನೇ ಕೊಟ್ಟಿಲ್ಲ ಎಷ್ಟು ಆರೋಪಗಳಿಲ್ಲ ಜೆಡಿಎಸ್ ನಾಯಕರ ಮೇಲೆ ಎಷ್ಟು ಆರೋಪಗಳಿಲ್ಲ ಬಿಜೆಪಿ ನಾಯಕರ ಮೇಲೆ ಪ್ರಾಸಿಕ್ಯೂಷನ್ಗೆ ಇಲ್ಲಿ ಯಾವುದೂ ಇವರು ರಾಜ್ಯಪಾಲರ ಅನುಮತಿಯನ್ನು ಕೊಡದೆ ಸಿದ್ದರಾಮಯ್ಯ ವಿಚಾರದಲ್ಲಿ ಅವರ ಮನೆಯವರು ಯಾವುದೋ ನಿವೇಶನ ಮಾಡಿಕೊಂಡ್ರು ಅಂತ ಹೇಳಿ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಅನುಮತಿ ಕೊಟ್ಟುಬಿಟ್ಟಿದ್ದಾರಲ್ಲ ಹೇಗಪ್ಪ ಇದು ನನ್ನ ವಿರುದ್ಧ 2 ಗಂಟೆ ರೀ 16 ಪುಟಗಳು ದೂರು ಕೊಟ್ಟಿದ್ದಾರೆ ಅವರು ಬರೀ 2 ಗಂಟೆನಲ್ಲಿ ಇವರು ಪ್ರಾಸಿಕ್ಯೂಷನ್ಗೆ ಅಂತ ಹೇಳಿಬಿಟ್ರಲ್ಲ ನೋಟಿಸ್ ಕೊಟ್ಬಿಟ್ರಲ್ಲ ಇವರು ಹೇಗಿದು ಈ ಬಗ್ಗೆ ನಾವು ಹೈಕೋರ್ಟ್ಗೆ ಮನವಿಯನ್ನು ಮಾಡ್ತೀವಿ ಅಂತ ಕೂಡ ಒಂದು ಕಡೆ ಸರ್ಕಾರ ಯೋಚನೆ ಮಾಡ್ತಾ ಇದೆ ಸರ್ಕಾರದ ಮುಂದೆ ಇರತಕ್ಕಂಥ ಆಯ್ಕೆ ಅಂತ ಬಂದಾಗ ನೋಡಿ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಸಂಪುಟ ನಿರ್ಣಯ ತೆಗೆದುಕೊಳ್ಳೋದು ಸಂಪುಟ ನಿರ್ಣಯ ರಾಷ್ಟ್ರಪತಿಗಳಿಗೆ ರವಾನಿಸೋದು ಈ ಮೂಲಕ ಒತ್ತಡ ಹೆಚ್ಚಿಸೋದು ಅವರ ವಿರುದ್ಧವಾಗಿ ಅನ್ನೋದು ಒಂದು ಉಪಾಯ ಇವರ ಬಳಿಯಲ್ಲಿದೆ ಇದು ಒಂದು ಷಡ್ಯಂತ್ರ ಆಗ್ತಾ ಇದೆ ಅಂತ ಕೂಡ ಸರ್ಕಾರ ಒಂದು ಕಡೆ ಆರೋಪ ಮಾಡಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಮೇಲೆ ಎಷ್ಟು ಆರೋಪಗಳಿದೆ ಜಂತಕಲ್ ಮೈನಿಂಗ್ಗೆ ಅನುಮತಿಯನ್ನು ಕೊಟ್ಟು ಅನುಮತಿ ಕೊಟ್ಟಿದ್ದಕ್ಕೆ ಪ್ರತಿಯಾಗಿ ಕೋಟ್ಯಂತರ ರೂಪಾಯಿ ಕಿಕ್ಬ್ಯಾಕ್ ತಗೊಂಡಿರ್ತಕ್ಕಂಥ ಆರೋಪ ಕುಮಾರಸ್ವಾಮಿ ಅವರ ಮೇಲಿದೆ ಲೋಕಾಯುಕ್ತರೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದ್ದಾರೆ ನಾವು ಕೋರೋದು ಬಿಟ್ಬಿಡಿ ಯಾರೋ ಖಾಸಗಿ ವ್ಯಕ್ತಿ ಬಂದುಬಿಟ್ಟು ರಾಜ್ಯಪಾಲರ ಬಳಿಯಲ್ಲಿ ಈ ಥರದೊಂದು ವಿಚಾರಣೆ ಮಾಡಿ ಸ್ವಾಮಿ ಒಂದು ಅನುಮತಿ ಕೊಡಿ ಸ್ವಾಮಿ ಅಂತ ಕೇಳೋದು ಬೇರೆ ಖುದ್ದು ಲೋಕಾಯುಕ್ತರು ಜಂತಕಲ್ ಮೈನಿಂಗ್ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿತ್ತಲ್ಲ ಕುಮಾರಸ್ವಾಮಿ ಅವರು ಅನುಮತಿ ಕೊಟ್ಟಿದ್ರಲ್ಲ ಇದಕ್ಕೆ ಲೋಕಾಯುಕ್ತರು ಕೇಳಿದ್ದಾರಲ್ರಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿ ಆದರೆ ಇಲ್ಲಿವರೆಗೂ ಪಾಪ ಜಂತಕಲ್ ಮೈನಿಂಗು ಕಿಕ್ಬ್ಯಾಕ್ ತಗೊಂಡಂಥ ಕುಮಾರಸ್ವಾಮಿ ಮೇಲೆ ಆರೋಪ ಬಂತಲ್ಲ ಅದರ ಬಗ್ಗೆ ಪ್ರಾಸಿಕ್ಯೂಷನ್ ಮಾಡಿಲ್ಲ ಯಾಕೆ ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಮೇಲೆ ಶಾಲಾ ಮಕ್ಕಳು ಕೊಡ್ತಕ್ಕಂಥ ಕೋಳಿ ಮೊಟ್ಟೆ ಹಗರಣದ ಆರೋಪ ಬಂತು ಕೊಟ್ಟರ ಪ್ರಾಸಿಕ್ಯೂಷನ್ಗೆ ಯಾಕೆಂದರೆ ಅವ್ರ ಪಾರ್ಟಿಯವರು ಕೊಡಲೇ ಇಲ್ಲ ಅದು ಕೂಡ ಇದ್ಯಾವುದನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ನನ್ನ ವಿರುದ್ಧ ಕುಟುಂಬದವರು ಯಾರೋ ಹಿಂಗೆ ನಿವೇಶನ ಮಾಡ್ಕೊಂಡ್ಬಿಟ್ರಂತೆ ಅದಂತೆ ಇದಂತೆ ಅನ್ನೋ ಒಂದು ಕತೆ ಬಂದಾಗ 2 ಗಂಟೆಗಳಲ್ಲಿ ಶೋಕಾಸ್ ನೋಟಿಸ್ ಕೊಡ್ತಾರೆ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅಂತ ಹೇಳಿದ್ರೆ ಇದೇನು ಅಂತ ಇದೀಗ ಸರ್ಕಾರ ನಾನು ಇದನ್ನು ಬಿಡಲ್ಲ ಹೈಕೋರ್ಟ್ಗೆ ಮನವಿ ಮಾಡ್ಕೊಳ್ತೀನಿ ಅಂತ ಕೂಡ ಇದೀಗ ಸರ್ಕಾರ ಒಂದು ಕಡೆ ನಿರ್ಧಾರ ಮಾಡ್ತಾ ಇದೆ